ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಒಂದು ವಶೀಕರಣ ಮಂತ್ರ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಅದನ್ನು ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಬನ್ನಿ ಅದರ ವಿಧಿ ವಿಧಾನ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೆಯದಾಗಿ ಇದನ್ನು ಭೋಜಪತ್ರೆ ಅಥವಾ ಭುಜಪತ್ರೆ ಅಂತಾರೆ. ಸೊ ಈ ಭುಜಪತ್ರೆ ಬೇಕಾಗುತ್ತೆ, ಇಲ್ಲ ಒಂದು ಬಿಳಿಯ ಹಾಳೆ ಬೇಕಾಗುತ್ತೆ. ಬಿಳಿಯ ಹಾಳೆ ಮೇಲೆ ಇಲ್ಲ ಭುಜಪತ್ರೆಯ ಮೇಲೆ ಕಸ್ತೂರಿ ಗೋರಂಚನ ಮಿಶ್ರಣ ಮಾಡಿ ಎರಡನ್ನೂ ಕಲಸಿ ನೀರಿನಲ್ಲಿ ಅದನ್ನು ಈಗ ನಾನು ಏನು ಹೇಳ್ತೀನೋ ಆ ರೀತಿ ಮಾಡಬೇಕಾಗುತ್ತೆ. ಆ ಎರಡನ್ನು ಕಲಸಿ ಇಟ್ಕೊಳ್ಬೇಕು. ಯಾವುದನ್ನು? ಕಸ್ತೂರಿ ಮತ್ತು ಗೋರಂಚನ ಕಲಸಿ ಅದನ್ನು ಮೊದಲಿಗೆ ಭೋಜಪತ್ರೆಯ ಮೇಲೆ ಇಲ್ಲ ಭುಜಪತ್ರೆಯ ಮೇಲೆ ಅವರ ಹೆಸರನ್ನು ಬರೀಬೇಕು. ಅದರ ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೀಬೇಕಾಗುತ್ತೆ. ಬರೆದು ಆದ ಮೇಲೆ ಅದನ್ನು ನಿಮ್ಮ ಬಲಗೈಯಲ್ಲಿಟ್ಕೊಂಡು ನಾನಿವಾಗ ಏನು ಮಂತ್ರ ಕೊಡ್ತೀನೋ ಆ ಮಂತ್ರವನ್ನು 108 ಸಾರಿ ಪಠನೆ ಮಾಡಬೇಕಾಗುತ್ತೆ. 108 ಸಾರಿ ಪಠನೆ ಮಾಡಿ ಆದ ಮೇಲೆ ಅದನ್ನು 3 ಭಾಗ ಮಾಡಿ ಯಾವುದಾದ್ರೂ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ಅರ್ಧ ಅಡಿ ಇಲ್ಲ 1 ಅಡಿ ಗುಂಡಿ ತೋಡಿ ಆ 3 ಪೀಸನ್ನು ಅದರ ಒಳಗಡೆ ಹಾಕಿ ಮಣ್ಣನ್ನು ಮುಚ್ಚಿ ನೀವು ಯಾರಿಗೆ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ತಗೊಳ್ತಾ, ಹುಡುಗ ಆಗಿದ್ದರೆ ಹುಡುಗನ ಹೆಸರು ತಗೊಳ್ಳಿ, ಹುಡುಗಿ ಆಗಿದ್ದರೆ ಹುಡುಗಿ ಹೆಸರು ತಗೊಳ್ಳಿ, ಬೇಗ ಬಾ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡಬೇಕಾಗುತ್ತೆ. ಅಷ್ಟೆ. ಇಷ್ಟು ಮಾಡಿದರೆ ಸಾಕು. ಅವ್ರು ಯಾವುದೇ ಮೂಲೆಯಲ್ಲಿರಲಿ, ಅವ್ರು ಯಾವುದೇ ದೇಶದಲ್ಲಿರಲಿ, ನಿಮಗೋಸ್ಕರ ಹಂಬಲಿಸ್ತಾರೆ, ಚಡಪಡಿಸ್ತಾರೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ಹೂಂ ಕ್ಲೀಂ ಹಮುಕಿ ಅಗಚ್ಚೆ ಅಗಚ್ಚೆ ಫಟ್ ಸ್ವಾಹ. ಈ ರೀತಿಯಾಗಿ ಮಂತ್ರ ಪಠನೆ ಮಾಡಿ 108 ಸಾರಿ ಅದಕ್ಕೆ ಎಂದು ಮಂತ್ರಿಸಿ ಅದನ್ನು 3 ಭಾಗ ಮಾಡಿ ತೆಗೆದುಕೊಂಡು ಹೋಗಿ 1 ಅಡಿ ಇಲ್ಲ ಅರ್ಧ ಅಡಿ ಗುಂಡಿ ತೋಡೋದನ್ನ ಹೂತ್ಬಿಟ್ಟು ಬೇಗ ಬಾ ಅಂತ ಹೇಳಿ ಬಂದ್ಬಿಡಿ ಸಾಕು. ಆಮೇಲೆ ನೋಡಿ ಸ್ನೇಹಿತರೆ, ಅದರ ಪ್ರತಿಫಲ ನಿಮಗೆ ಗೊತ್ತಾಗುತ್ತೆ. ಖಂಡಿತ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ. ಮಾಡಿ ಎಲ್ರಿಗೂ